ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬಗ್ಗೆ ಮಾತನಾಡೋದಕ್ಕೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಪ್ರಭಾ ಮಲ್ಲಿಕಾರ್ಜುನ ಅವರೇ, ಮಗನಿಗೆ ಟಿಕೆಟ್ ಸಿಕ್ಕಿದೆ, ಅಭ್ಯರ್ಥಿಯಾಗಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ವಿಶ್ವಾಸ ಈ ಬಾರಿಯ ಈ ಉಪಚುನಾವಣೆಯಲ್ಲಿ ನಿಮಗಿರುವಂಥದ್ದು? ವಿಶ್ವಾಸ ಇರೋದು 2-3 ನಿಟ್ಟಿನಲ್ಲಿ ವಿಶ್ವಾಸ ಕಾಣ್ತಾ ಇದೆ ನನಗೆ. ಒಂದು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಒಂದು ಬೈ ಎಲೆಕ್ಷನ್ನು. ಅದರ ಜೊತೆಗೆ ಅಪ್ಪಾಜಿಯವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಂದರೆ 6 ಬಾರಿ ಇಲ್ಲಿ MLA ಆಗಿ ಜನರು ಆಯ್ಕೆ ಮಾಡಿದ್ದಾರೆ. ಸೊ ಅಪ್ಪಾಜಿ ಕೂಡ ಅದೇ ರೀತಿ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಇವತ್ತಿನ ದಿನ ರಾಜಕೀಯಕ್ಕೆ ಸಮರ್ಥ ಶಾಮ್ನೂರ್, ಅಪ್ಪಾಜಿಯವರ ಮೊಮ್ಮಗ, ಅವರು ಬಂದಿದ್ದಾರೆ. ಸೊ ಅವರು ಕೂಡ ಯುವಕರಾಗಿ ಒಂದು ಐ ಥಿಂಕ್ ಯೂತಿಂದು ಒಂದು ವಿಷನ್ನ ಹಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಸೊ ವಿಶ್ವಾಸ ಆ ನಿಟ್ಟಿನಲ್ಲಿದೆ. ಯುವಕರ ಮೇಲಿನ ನಿರೀಕ್ಷೆ ಸಹಜವಾಗಿಯೇ ಕ್ಷೇತ್ರದಲ್ಲೂ ಕೂಡ ಇದ್ದೇ ಇರುವಂಥದ್ದು. ಸಮರ್ಥ ರಾಜಕೀಯಕ್ಕೆ ಬರುವವರೆಗಿನ ಈವರೆಗಿನ ಅವಧಿ ಶಾಮ್ನೂರವರ ಮೊಮ್ಮಗ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇಲ್ಲಿಂದ ನಂತರದ ಅವಧಿಯು ಕೂಡ ಬಹಳ ಮುಖ್ಯ ಇರುತ್ತೆ. ಯಾವ ರೀತಿಯಾಗಿ ಅವರು ರಾಜಕೀಯಕ್ಕೆ ತಯಾರಿ ಆಗಿದ್ದಾರೆ ಅಂತ ಹೇಳಿ ನೀವು ವಿಶ್ವಾಸವನ್ನು ಹೊಂದಿದ್ದೀರಿ? ತಯಾರಿ ಅಂದರೆ ಇದು ರಾಜಕಾರಣದ ಒಂದು ಕುಟುಂಬ ಇದೆ, ಹೌದ್ರಾ? ಅವರು ಚಿಕ್ಕವರಿದ್ದಾಗಿಂದನೂ ಎಲ್ಲ ನೋಡಿದ್ದಾರೆ, ಬರುವಂತಹ ಲೀಡರ್ಸ್ ನೋಡಿದ್ದಾರೆ, ನಾವು ಹೋಗುವಂಥ ಫಂಕ್ಷನ್ಸ್ ನೋಡ್ತಾ ಇರ್ತಾರೆ. ಜೊತೆಗೆ 2019 ತನಕ ಸಮರ್ಥ ಅವರು ಎಜುಕೇಷನಲ್ಲಿ ಎಂಗೇಜ್ ಆಗಿದ್ದರು. ನಂತರ ಅವರು ಕೋವಿಡ್ ನಂತರ ದಾವಣಗೆರೆಗೆ ಬಂದಿದ್ದಾರೆ. ಸೊ ಇಲ್ಲಿದ್ದು ಆ್ಯಕ್ಟಿವ್ ಆಗಿ ನಮ್ಮ ಚುನಾವಣೆಗಳು 2 ವಿಧಾನಸಭೆ ಚುನಾವಣೆ, ಅಪ್ಪಾಜಿಯವ್ರ ಕ್ಷೇತ್ರ, ಮಲ್ಲಿಕಾರ್ಜುನ ಅವ್ರ ಕ್ಷೇತ್ರ, ನಾರ್ತ್ ಆ್ಯಂಡ್ ಸೌತು, ಜೊತೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ನನ್ನ ಜೊತೆ ಮತ್ತು ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಅವರು ಕ್ಯಾನ್ವಸಿಂಗ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿದ್ದಾರೆ, ವಾರ್ ರೂಮ್ ಹ್ಯಾಂಡಲ್ ಮಾಡಿದ್ದಾರೆ, ಲೀಡರ್ಸ್ ಜೊತೆಗೆ. ಆಮೇಲೆ ಇಲ್ಲಿ ಯೂತ್ ಜೊತೆಗೆ ಏನೋ ಗ್ಯಾಪ್ ಇತ್ತಲ್ಲ, ಯೂತ್ನ ಎಂಗೇಜ್ ಮಾಡಬೇಕು ಅಂತ. ಸೊ ಅವರಿಗೂ ಕೂಡ ಉತ್ಸಾಹ ಇದೆ, ಯುವ ರಾಜಕಾರಣಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ರೆಕಗ್ನಿಷನ್ ಇನ್ ಪೊಲಿಟಿಕಲ್ ಫ್ರೆಟರ್ನಿಟಿ. ನೋಡ್ರಿ, ಈಗ ಅಪ್ಪಾಜಿಯವರ ಜೊತೆಗೆ ವ್ಯವಹಾರದ ಅನುಭವ, ಒಡನಾಟ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಎಕ್ಸ್ಪೋಷರ್ ಇದೆ. ಡೆಲ್ಲಿಗೆ ನನ್ನ ಜೊತೆ ಬಂದಿದ್ದಾರೆ, ಪಾರ್ಲಿಮೆಂಟಿನ ಪ್ರೊಸೀಡಿಂಗ್ಸ್ ಬಗ್ಗೆ, ಅಲ್ಲಿರುವಂತಹ ಸೆಷನ್ಸು, ಬಿಲ್ಸ್ ಬಗ್ಗೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸ್ಪೀಚ್ ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ, ಕ್ವೆಶನ್ ಅವರಿನ ಕ್ವೆಶನ್ಸ್ ರೆಡಿ ಮಾಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಸಮರ್ಥ ಆ್ಯಕ್ಟಿವ್ ಆಗಿ ನನ್ನ ಜೊತೆನೂ ಇನ್ವಾಲ್ವ್ ಆಗಿದ್ದಾರೆ. ಕಡೆಯದಾಗಿ ಯಾವ ಕಾರಣಕ್ಕಾಗಿ ಸಮರ್ಥಗೆ ಈ ಕ್ಷೇತ್ರದ ಜನ ಮತ ಹಾಕಬೇಕು ಅಂತ ತಾವು ವಿನಂತಿಸ್ತೀರಿ? ಮೊದಲನೆಯದಾಗಿ ಅಪ್ಪಾಜಿಯವರ ಮೊಮ್ಮಗ, ಎಲ್ಲ ರೀತಿಯಲ್ಲೂ ಅಪ್ಪಾಜಿಯವರ ವ್ಯಾಲ್ಯೂಸ್ ಅವರಲ್ಲಿದೆ. ಸೊ ಜನಾನುರಾಗಿಯಾಗಿ, ಅಜಾತಶತ್ರುವಾಗಿ ಯಾವ ರೀತಿ ಅಪ್ಪಾಜಿಯವರು ಸೇವೆ ಮಾಡಿದಾರಲ್ಲ, ಅದನ್ನು ಸಮರ್ಥ ಶಾಮ್ನೂರ್ ಅವರು ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವರು ಕ್ಷೇತ್ರದಲ್ಲಿ ಓಡಾಡಿಬಿಟ್ಟು ಕ್ಷೇತ್ರದ ಏನು ಜ್ವಲಂತ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮನವರಿಕೆ ಇದೆ. ಹೌ ಗವರ್ಮೆಂಟ್ ವರ್ಕ್ಸ್, ಗವರ್ಮೆಂಟ್ ಸಿಸ್ಟಮ್ ಯಾವ ರೀತಿ ಇದೆ, ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಯಾವ ರೀತಿ ತರಬೇಕು. ಸೊ ಯುವಕರದು ಅದು ಒಂದು ಗ್ಲೋಬಲ್ ವಿಷನ್ ಇರುತ್ತೆ. ಸೊ ಐ ಥಿಂಕ್ ದ್ಯಾಟ್ ವಿಲ್ ಆ್ಯಡ್ ಅ ನ್ಯೂ ತಡಕ ಟು ದ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ನರೇಟಿವ್ ಅಂತ ನನಗನ್ಸುತ್ತೆ. ಇದು ಸಂಸದರ ವಿಶ್ವಾಸದ ಮಾತುಗಳು. ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಅವ್ರಿಗೆ ಹೇಳ್ತಾರೆ ಸರ್, ನಿಮ್ಮ ಪ್ರಕಾರ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತೈತಿ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ, ರೋಡ್ಗಳು. ಈಗ ಅವರು ತೀರ್ಕೊಂಡ ಮೇಲೆ ಈಗ ಬೈ ಎಲೆಕ್ಷನ್ ಬಂದಿದೆ, ಏನನ್ಸುತ್ತೆ ಈ ಬಾರಿಯ ಚುನಾವಣೆದ್ದು? ನೋಡಿ, ಮೊಮ್ಮಗ ನಿಂತದನ ಮಾಡ್ತಾರೆ, ಓಟ್ ಮಾಡ್ತಾರೆ ಸರ್. ನೀವೇನಂತೀರಿ? ಮಾಡ್ತಾವ ಸರ್. ಈಗ ಶಿವಶಂಕರ ಚಕ್ರ ಹತ್ತಿರಲ್ಲ, ಅವ್ರು ಯಾವಾಗಲೂ ಓಪೈತಿ ದಾವಣಗೆರೆ ತರಬೇಕು ಇಲ್ಲ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಓಟ ಅವ್ರಿಗೆ ಕೊಡೋದು ನಾವು. ನೀವೇನಂತೀರಿ, ಹೆಂಗಿದೆ? ಈಗ ಅದೇ ಸರ್, ಈಗ ಬರ್ತಾರ ಹೋಗ್ತಾರ. ಈಗ ಏನಪ್ಪ ಅಂದ್ರೆ ಓಟ್ ಹಾಕಿದ ಮೇಲೆ ಅದು ಇಂಥದ ಅನ್ನೋದು ಗೆಲ್ಲಕ್ಕೆ ಸಾಧ್ಯ. ಈಗ ಇಲ್ಲಿ ಹೂ ಅಂತಾರೆ, ಅಲ್ಲಿ ಹೂ ಅಂತಾರೆ, ಎಲ್ಲ ತಗ ಕೈ ಹತ್ತಾರ. ಅದ್ರಾಗ ಏನಪ್ಪ ಅದೃಷ್ಟ ಯಾರಿಗೆ ಚೆನ್ನಾಗಿರತ್ತ ಅವ್ರು ಗೆಲ್ತಾರೆ. ಎಷ್ಟು ಮಟ್ಟಿಗೆ ಶಿವಶಂಕರಪ್ಪ ಅವರು ಕೆಲಸ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಅವರು ಅಜ್ಜಾರು ಮಾಡಿದ್ದಾರೆ. ರೋಡ್ ಕೆಲಸಗಳು ಅವನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅವನ್ನೆಲ್ಲ ಹೇಳ್ದಂಗೆ ಮಾಡಿದ್ದಾರೆ ಅವನ್ನೆಲ್ಲ. ಈಗ ಅವರ ಮೊಮ್ಮಗ ಅಂತೇಳಂಥದ್ದು, ಮೊಮ್ಮಗ ನಿಂತಿರೋದು ಕರೆಕ್ಟ್ ಅಂತ ಅನ್ಸುತ್ತಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾಗಿತ್ತ, ಹೆಂಗಿಂತ ಅನ್ಸುತ್ತೆ ನಿಮಗೆ? ಈಗ ಸರ್, ಈಗ ಅವರು ಅದು ಅವ್ರ ತೀರ್ಮಾನ, ಅದು ಬೇರೆಯವ್ರಿಗೆ ನಿಂತವ್ರಿಗೆ ಅದನ್ನು ಇದು ಮಾಡೋಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಇವಾಗ ಏನಪ್ಪ ಅಂದ್ರೆ ಅವ್ರದ ಒಂದು
ಇದನ್ನ ಅಜ್ಜನ ಸೀಟು ಉಳಿಸ್ಕೋಬೇಕಂತ ಇದನ್ನ ಮಾಡ್ತಾ ಇದಾರೆ. ಈಗ ಬಿಜೆಪಿ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತಂಗೆ ಟಿಕೆಟ್ ಕೊಟ್ಟಿದ್ದಾರೆ, ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಅಂಥವ್ರು ಗೆಲ್ಲುವಂಥ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಇಲ್ಲಿ ಪರವಾಗಿಲ್ಲ ಸರ್, ಅವ್ರ ಕಡೆಗೆ ಒಂದು ಸ್ವಲ್ಪ ಒಲವಿದೆ. ಅವರು ಒಳ್ಳೆ ವ್ಯಕ್ತಿ, ಹುಡುಗನು ಒಳ್ಳೆ ಜನ, ಭಾಳ ಇದನ್ನು ಮಾಡ್ತಾನೆ, ಪ್ರೀತಿಯಿಂದ ಮಾತಾಡ್ಸೋದು, ಇದು ಮಾಡೋದು, ಯಾರು ಕಷ್ಟ ಅಂದ್ರೆ ಒಂದು ಸ್ವಲ್ಪ ಅವ್ನ ಕೈಲಾದಷ್ಟು ಮಟ್ಟಿಗೆ ಕೊಟ್ಟು ಕಳಿಸ್ತಾನಲ್ಲಿ. ಹೋದ ಕೆಲವ್ರು ಹೋಗಿದ್ರಲ್ಲ, ಯಾವ ವಿಚಾರಗಳು ಹಿಂಗೆಲ್ಲ ಹಿಂಗಾಗೈತೆ ಅಂದ್ರೆ ದುಡ್ಡು ಏನಾರ ಬೇಕಾಯ್ತನಪ್ಪ ಅಂತ ಕೇಳ್ತಾರೆ ಅವರು. ಇಲ್ಲ ಸರ್, ನಾವು ಹಂಗೆ ಬೇಕಾಗಿಲ್ಲ, ಹಿಂಗೆ ಬಂದಿದ್ವಿ, ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ವಿ. ಹೇಳ್ತೀರಿ? ಇಲ್ಲ ಸರ್, ನಮಗೆ ಅಷ್ಟು ವಹಿವಾಟಿಲ್ಲ. ಅವ್ರು ಇದೇ ಫಸ್ಟ್ ನೈಟ್ ಇವಾಗ ನಿಂತಿರೋದು. ನಮಗೇನು ಅಷ್ಟು ಒಲವಿಲ್ಲ. ಈಗ ಶಾಮನೂರವ್ರ ಮೊಮ್ಮಗ ನಿಂತಿದ್ದಾರಲ್ಲ, ಮೊಮ್ಮಗ ಹೆಂಗೆ? ಮೊಮ್ಮಗ ಒಳ್ಳೆ ರಾಜಕಾರಣ ಮಾಡ್ಬೋದು ಅಂತ ಅನ್ಸುತ್ತಾ ನಿಮಗೆ? ಮಾಡ್ಬೋದು. ಅಲ್ಲ ಸರ್, ಇವ್ರ ವಂಶದಾಗ ಬಂದ್ಬಿಡುತ್ತೆ ಅದು. ಈಗ ಅವ್ರ ತಾತದಿಂದ ಅವ್ರ ತಂದೆ ಅವರಿಂದ ವಂಶಸ್ಥದ ಬಂದ್ಬಿಡುತ್ತೆ ಅದು. ಇಲ್ಲಿ ಅವ್ರು ಬಿಟ್ಟರೆ ಯಾರು ಗೆಲ್ಲಕ್ಕೆ ಸಾಧ್ಯನ ಅಂತ ನನಗೆ ಅನಿಸ್ತದೆ. ನೀವೇನಂತೀರಿ? ಹೆಂಗಿದೆ? ಚೆನ್ನಾಗಿದೆ ಸರ್. ಕಾಂಗ್ರೆಸ್ಸೇ ಜಾಸ್ತಿ ಇರಲಿ ಏನಂದ್ರೆ ಕಾಂಗ್ರೆಸ್ ಭಾಳ. ಈಗ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಊರಿಗೆ ಆಗಲಿ ಯಾಕಾಗಲಿ ಈಗ ಕಾಂಗ್ರೆಸ್ನೇ ಭಾಳದಂದ್ರೆ ಭಾಳ ಮಾಡಿರೋಂದ್ರೆ ಅವರೇ. ಈಗ ಒಂದು ಏನಾರು ಒಂದು ಮನೆಗೆ ಹೋಗಿ ಕೇಳಿ ಏನಾರು ಕೊಳ್ಳಿ ಒಂದು ಮಾನವತಿ ಕೊಡ್ತಾರೆ. ಚೆನ್ನಾಗಿದೆ. ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ? ರೈತರು ಪರವಲ್ಲ ಸರ್, ಅನುಕೂಲ ಮಾಡ್ಕೊಂಡು ಕೊಡ್ತಾರೆ. ಒಟ್ಟಿಗೆ ಹೋದ್ರೆ ಪಂಜಿಸ್ತಾರೆ ಸರ್, ಪರವಲ್ಲ. ನೀನು ಯಾರು ಹೋದ್ರೂ ಒಂದು ಬಾ ಅನ್ನೋದು ಐತಿ ಅಂತೀರ, ಹಂಗೆ ಇದು ಮಾಡಿ. ಆಮೇಲೆಲ್ಲ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ದುಡ್ಡು ಬರ್ತಿದ್ಯಾ? ಬರ್ತೈತೆ ಸರ್, ಚೆನ್ನಾಗಿ ಬರ್ತೈತೆ ಸರ್, ಇಲ್ಲಿ ಬರ್ತೈತೆ, ಗ್ಯಾರಂಟಿ ಎಲ್ಲ ಬರ್ತೈತೆ. ಅನುಕೂಲ ಆಗುತ್ತೆ ಅದರಿಂದ? ಹೌದು ಸರ್. ಅನುಕೂಲ ಮಾಡಿದ್ದಾರೆ ಪಾಪ. ಸುಳ್ಳಾಗಿ ಕೇಳ್ಬೇಕು, ತಿಂದಿಲ್ಲ ಅನ್ಬಾರ್ದು, ಮಾಡಿಕೊಟ್ರಲ್ಲ ಅನ್ಬಾರ್ದು ನಾವು. ಚೆನ್ನಾಗಿ ಕೆಲಸ ಮಾಡಿ. ರೋಡ್ಗಳೆಲ್ಲ ಅವರಿಂದ ನಮ್ಮ ಊರ ರೋಡ್ಗಳೆಲ್ಲ ಆಗಿದ್ದು. ಅಜ್ಜರಿಂದ ರೋಡ್ಗಳೆಲ್ಲ ಅವರು ಈಗ ನಡೀತಿದ್ದು ನೋಡಿ, ಸಾವಿರದಾಗ ನಡೀತಿರೋದು. ಬರ್ತಾ ಇರ್ತಿದ್ರ ಇದು ಕಾನ್ಸ್ಟಿಟ್ಯೂನ್ಸಿಗೆ, ಇಲ್ಲಿ ಹಳ್ಳಿಗಳಿಗೆಲ್ಲ ಬಂದು ಜನರ ಮಾತ್ರ? ದೇವಸ್ಥಾನಕ್ಕೆ ಯಾವಾಗ ಬಂದು ಹೋಗೋದು, ಏನೇ ಸುಸ್ತಾದ ದೇವಸ್ಥಾನಕ್ಕೆ ಬಂದೇ ಹೋಗಿರೋ. ಮಲ್ಲಿಕಾರ್ಜುನ ಬಂದಾರೆ, ಈಗ ಹೋದ್ರೆ ಅಮ್ಮರು ಬಂದಾರೆ, ಎಲ್ಲರೂ ಬಂದಾರೆ. ಬಂದು ಹೋಗ್ತಾರೆ. ಅವ್ರ ದೇವ್ರು ಮಾತ್ರ ಯಾವ ಕಾರಣಕ್ಕೆ ನಮ್ಮ ಊರಿಗೆ ಬರೋದು ಎಂದೇ ಬಿಟ್ಟಲ್ಲ ಅವರು. ನಿಜವಾದ ಮಾತು. ಪಾಪ. ನೀವೇಂತೀರಿ ಗ್ಯಾರಂಟಿ ಹೆಂಗೆ ಕೆಲಸ ಮಾಡುತ್ತೆ? ಗ್ಯಾರಂಟಿದು ಅದ್ರಾಗೆ ಹೆಣ್ಣು ಮಕ್ಕಳು ಗ್ಯಾರಂಟಿದು ನಮಗೆ ಕೊಟ್ಟಿದಾರಂತಂದು ಅವ್ರು ಇದು ಮಾಡ್ಬೋದು, ಕೆಲವ್ರು ಚೇಂಜ್ ಆಗ್ಬೋದು. ಅದನ್ನು ಹೇಳೋಕ್ಕಾಗಲ್ಲ ಸರ್, ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಕೊಡೋದ್ರಂದ್ರೆ ಹೆಣ್ಮಕ್ಳು ನಮಗೆ 2,000 ಬಂದವು ಅಂತಂದು ಅವರು ಪ್ರೀತಿಯಿಂದ ಹಾಕ್ಬೋದು. ಈಗ ಗಂಡು ಮಕ್ಳಿಗೆ ಏನು ನಮಗೆ ಕೊಟ್ಟಿಲ್ಲಪ್ಪ, ನಮ್ಮ ಪಕ್ಷ ಅಂತಂದು ಅವರು ಹೋರಾಟ ಅವ್ರದ್ದು ಚೇಂಜ್ ಆಗ್ಬೋದು. ಹೆಣ್ಮಕ್ಳು ಬೇರೆ ನಿರ್ಧಾರ ತಗೊಳ್ಬೋದು ಅನ್ಸುತ್ತೆ. ಅದಂತೂ ಪಕ್ಕ ಸರ್. ಅವ್ರಿಗೆ 3% ಅವ್ರಿಗೆ ಹಾಕ್ಬೋದು ಅನಿಸ್ತದೆ. ಹಾಂ, ಅದಿರೋದು ಈ ಪೊಸಿಷನ್ ಹಂಗೆ ಇರೋದು. ಎಲ್ಲ ಹೆಣ್ಮಕ್ಳ ಮೇಲೆ ಹೊರಬೇಕಾಗ್ಬೋದು. ಈ ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಿದ್ಯಾ ನಿಮಗೆ? ಸಿಗ್ತಿದ್ಯಾ? ಯಾವುದು ಬರ್ತಾ ಇಲ್ಲ ಸರ್, ನಮಗೆ ಯಾವುದು ಸಿಕ್ಕೇ ಇಲ್ಲ. ಇದುವರೆಗೂ ಸಿಗ್ಲೇ ಇಲ್ವಾ? ಇದುವರೆಗೂ ಸಿಕ್ಕೇ ಇಲ್ಲ. ಅಲ್ಲೇ ಕೂತಿದ್ದಾರೆ ನೋಡ್ರಿ ನಮ್ಮ ಯಜಮಾನ್ರು, ಕೇಳ್ರಿ, ಹೇಳ್ತಾರೆ. ಯಾಕೆ? ಕಾರ್ಡ್ ಕ್ಯಾನ್ಸಲ್ ಇದನ್ನ ಮಾಡಿದ್ದಾರೆ ಸರ್, ಹಿಡಿದಿದ್ದಾರೆ ಕ್ಯಾನ್ಸಲ್. ಒಂದು ಗಾಡಿ ತಗೊಂಡಿದ್ದೀವಿ, ಅದಕ್ಕೋಸ್ಕರ ನಿಂತತಿ ಅಂತ ಹೇಳ್ತಾರೆ. ಯಾವುದು ಬಂದಿಲ್ಲ ನಮಗೆ. 2,000 ಇಲ್ಲ, ರೇಷನ್ ಇಲ್ಲ, ಎಂಥದ್ದು ಇಲ್ಲ ನಮಗೆ. ಈ ಸರ್ತಿ ಚುನಾವಣೆ ಹೆಂಗೆ ಅನ್ಸುತ್ತೆ ನಿಮಗೆ? ಚುನಾವಣೆ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದೆಲ್ಲ ನಾನು. ನಮ್ಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆನೇ ಗೊತ್ತಿಲ್ಲ ನಮಗೆ. ನಾವು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಹೆಂಗಿದೆ ಇಲ್ಲಿ ಎಲೆಕ್ಷನ್ ಇದೆಲ್ಲ? ಚೆನ್ನಾಗೈತೆ ಸರ್. ಈಗ 2 ಸತಿನೂ ಚೆನ್ನಾಗಿ ಇದು ಮಾಡಿದ್ದಾರೆ. ಈ ಸತಿ ಏನು ಇದು ಮಾಡ್ತಾರೋ ಇದೆಲ್ಲ ಬಂದಾಗಲೇ ಗೊತ್ತು. ಬಿಜೆಪಿಯವರು BJP-ಯವರು ಅಷ್ಟು ಇದಿಲ್ಲ, ನೋಡ್ಬೇಕು. ಅವ್ರನ್ನ ಯಾವುದಕ್ಕೂ ಇದು ಮಾಡಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ? ಬರ್ತದೆ. ಅದರಿಂದ ಅನುಕೂಲ ಆಗ್ತಿದ್ಯಾ? ಅನುಕೂಲ, ಮತ್ತು ಬಡವ್ರ ಬಗ್ಗರಿಗೆ ಎಷ್ಟೋ ಅನುಕೂಲ ಆಗಿತ್ತು. ಮಾಡಿದ್ದರಿಗೆ ಮುದುಕಿಯರಿಗೆ ಅನುಕೂಲ ಆಗೈತಿ. ಬಸ್ ಫ್ರೀ ಆಗೈತೆ ಸರ್. ಎಷ್ಟು ಓದ ಹುಡ್ರಿಗೆ ಎಲ್ಲದಕ್ಕೂ ಅನುಕೂಲ ಆಗಿದಾವೆ. ಆಗಿಲ್ಲ ಅಂತ ಮಕ್ಕಳಿಗೆ ಅವರಿಗೆ ಏನಾರ ಅನುಕೂಲ ಮಾಡಿದ್ ಸೈ. ನಮ್ಮಂಥವು ಹೋಗ್ಲಿಲ್ದವಕ್ಕೆ ಹೊಡೆದಾಡೋಕೆ ಬಸ್ ಫ್ರೀ ಮಾಡಿದ್ದು ಏನು ಉಪಯೋಗ ಇಲ್ಲ. ನಾನು ಹೇಳ್ತೇನೆ, ಅದು ಉಪಯೋಗ ಇಲ್ಲ. ಏನು ಈ ರೊಕ್ಕ ಹಾಕ್ತಾರ ಅದು ಉಪಯೋಗ ಅಂತ ಹೇಳ್ತೇವೆ. ನಮ್ಮಂಥವಕ್ಕೆ ಬಸ್ ಫ್ರೀ ಏನು ಉಪಯೋಗ ಇಲ್ಲ.
ಬಸ್ ಫ್ರೀ ಕೊಡಬಾರ್ದಿತ್ತಾ? ಹ್ಞೂ ಶಾಲೆ ಹುಡ್ರಿ ಕೊಡ ನೀನು ಓದಕ್ಕೆ ಹೋಗೋ ಮಕ್ಳಿಗೆ ಅವು ಓದ್ಲಿ ಓಡಾಡ್ಲಿ ಅವು ಫ್ರೀ ಮಾಡು. ಈಗಲ್ಲ ಯಾವಾಗಾದ್ರೂ ಫ್ರೀ ಮಾಡ್ರಿ, ಅದು ನಮಗೆ ಸಂತೋಷಕ್ಕತಿ. ಸುಮ್ಮನಿದ್ದವ್ರಿಗೆ ಫ್ರೀ ಅಂದ್ರೆ ಅದು ನನಗೆ ಉಪಯೋಗ ಇಲ್ಲ. ಈಗ ಗ್ಯಾರಂಟಿ ಎಲ್ಲರಿಗೂ ಬರ್ತದ, ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ಉಪಯೋಗ ಆಗೈತಿ. ಈಗ ಅವ್ರ ಆ ದುಡ್ಡು ಕೊಡೋದಕ್ಕೆ ಬೇಕಾಗಿ ಅದನ್ನ ಯೋಚನೆ ಮಾಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಬೇರೆ ಯೋಚನೆ ಮಾಡ್ತೀರಾ ಓಟ್ ಹಾಕುವಾಗ? ಹೇಳ್ತೀವಿ ಹಾಕ್ತಿವಿ. ಮತ್ತೆ ಈಗ ತಿಂದದವಿ ಅಂದಾಗ ಏನ್ ಮಾಡಕ್ಕೋ ಅಂತಾರ ಜನ, ಹೌದೇನು ಸರ್? ಕೆಲವರು ಋಣ ತೀರ್ಸ್ಬೇಕು ಅಂತಾರೆ, ಕೆಲವರು ಹೆಂಗ ಅಂತಾರೆ. ಹೆಂಗ್ ಒಬ್ರ ಮನ್ಸು ಹೆಂಗ್ ಹೇಳ್ತೀವಿ ಸರ್, ಹೇಳಕ್ಕಾಗಲ್ಲ ಅಲ್ಲ. ನಿಯತ್ನೇರು ಅದಾರ, ನಿಯತ್ ಇಲ್ದರು ಅದೇವಿ. ಹಿಂಗೆ ಏನ ಇದು ಮಾಡ್ಬೇಕು ಸರ್. ಈ ಗ್ಯಾರಂಟಿ ಕೊಡೋದ್ರಿಂದ ಬೇರೆ ಏನು ಕೆಲಸಗಳಾಗ್ತಿಲ್ಲ ಅಂತ ಹೇಳ್ತಾರೆ, ಹೌದಾ? ನಿಮ್ಮೂರಿನಲ್ಲಿ ಏನೋ ಕೆಲಸ ಎಲ್ಲ ನಡೀತಿತ್ತು? ಸಾಕ ಏಕೆ ಕಾಲುವೆನ್ಯಾಗ ಈಗ 3-4 ವರ್ಷ ದೇವಸ್ಥಾನ ಮಾಡ್ರಿ ಅಂತ ಕೇಳಕ್ ಹಚ್ಚಿ ಅದ ನೋಡ ಹಂಗ ಆಳ್ ಬಿದ್ದತಿ. ಹಾ ಏನ್ ಮಾಡ್ಬೇಕು ನಾವು? ಅದ್ ಮಾಡಿಸ್ಕೊಡ್ರಿ ಅಂತ ಕೇಳಿಕೆಂದ್ರು ಇನ್ನು ಇದು ಎಲೆಕ್ಷನ್ ಮುಗಿಲಿ ಅದು ಮುಗಿಲಿ ಇನ್ನು 6 ತಿಂಗಳು ಬೇಕು 7 ತಿಂಗಳು ಬೇಕು ಅಂತ ಹಿಂಗ ಮಾಡ್ಕೊಂತ ಇಲ್ಲಿ 3 ವರ್ಷ ಆತು ಕೆಡವಿ. ನಮ್ಮ ಮಟ್ಟಿಗೆ ಏನು ಸಾಕಾರನೇ ಮಾಡಿಲ್ಲ. 2,000 ಬರ್ತತಿ ಅನ್ನೋದು ಆಟಯ್ಯ. ಹಾ ಅದನ್ನ ಮಾಡಿದ್ರ ತಾನೇ ನಮಗೆ ಮಾಡಿದಾರಂತ ಇದು ಬರೋದು. ಅವೇ ಇಲ್ದ ಮೇಲೆ ಏನ್ ಮಾಡ್ತೀವಿ ಸರ್? ನೀರೆಲ್ಲ ಸಿಗುತ್ತಾ? ಮನೆಗೆಲ್ಲ ನೀರು ಕರೆಕ್ಟ್ ಬರುತ್ತೆ? ನೀರಿಂದ ಅನುಕೂಲ ಬಿಡ್ರಿ ಸರ್, ಬೇಕಾದಷ್ಟು ಬೋರ್ ಹೊಡ್ಸಿದಾರೆ. ನೀರಿಂದ ಏನು ಎಂತ ಇದಾಗಲಿ ಬರ್ತಾವು. ನೀರಿಂದ ಏನು ನಮಗೆ ಇದಲ್ ಸಮಸ್ಯೆ ಇಲ್ಲ. ಅದು ದೇವಸ್ಥಾನ ಆಗ್ಬೇಕು ಸರ್. ಈ ಮನೆಗಳು ನೋಡು ಹೆಂಗ ಇದ್ರಾಗ ಅದೀವಿ. ಹಾ ಎಲ್ಲ ಕಡೆಗೆ ಹೆಂಗ ಅದಾರ ಸರ್, ಏಕೆ ಕಾಲುವೆನಿಗೆ ಹೆಂಗ ಅದಾರೆ. ಇದು ದಾವಣಗೆರೆ ಇಷ್ಟ ಹತ್ರ ಇದ್ರೆ ನಮ್ಮನ್ನ ಚಾಲ್ತಿ ಮಾಡಿಲ್ಲ ಇವ್ರು ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು? ಯಾರನ್ನ ನಂಬಬೇಕು? ಹೇಗಿದೆ ಈ ಬಾರಿಯ ಚುನಾವಣೆ ಇದೆ ದಾವಣಗೆರೆ ದಕ್ಷಿಣದಲ್ಲಿ? ಸರ್ ಈ ಸತಿ ಚೆನ್ನಾಗಿದೆ ಸರ್. 20 ವರ್ಷ ಗಂಟ್ಲೆ ಈಗೆಲ್ಲ ಮಾಡ್ಕೊಳ್ತಾ ಬಂದಾರ. ಈಗೆಲ್ಲ ಏನು ಅಭಿವೃದ್ಧಿ ಆಗಿಲ್ಲ. ಈ ಸತಿ BJP ಮಾಡ್ಬೇಕಂತ ಎಲ್ಲ ಚೆನ್ನಾಗಿ. ಹೆಂಗೆ ಶ್ರೀನಿವಾಸ್ ದಾಸ್ಕರ್ ಅವರು? ಸರ್ ಅದೇ ಹಿಂದೂ ದಲಿತರದ್ದು ಏನೋ ಒಂದು ಮಾಡಲಿ, ಬ್ಯಾಕ್ವರ್ಡ್ ಕಮಿಟಿ ಬರಲಿ ಅನ್ನೋದು ಒಂದು ನೋಡ್ಬೇಕು ಸರ್. ಇನ್ನು ಏನೈತಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಎಲ್ಲರದ್ದು ಒಂದೇ ಮನಸ್ಸು ಇರೋದಲ್ಲ ಸರ್, ನಮ್ಮ ಮನಸ್ಸಿಂದ ನಾವು ಹೇಳ್ಬೋದು. ಹೌದಾ? ಶಾಮನೂರು ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಎಲ್ಲ ಗೊತ್ತಿರೋದಿಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳೋದು. ಹೌದಾ? ನೀವೇನಂತೀರಿ?